ನಮಸ್ಕಾರ ಮೋಹನ್ ಬೋಳಂಗಡಿ ಅವರೇ. ಬೆಳ್ತಂಗಡಿ ತಾಲೂಕಿನ ಸಂಬೋಳ್ಯದಲ್ಲಿ 9ನೇ ಕ್ಲಾಸ್ ವಿದ್ಯಾರ್ಥಿ, ಅದರಲ್ಲೇ ವಿಶೇಷವಾಗಿ ಪ್ರತಿಭಾವಂತ ವಿದ್ಯಾರ್ಥಿ, ಕನ್ನಡ ಶಾಲೆಯ ವಿದ್ಯಾರ್ಥಿ, ಕನಸು ಕಂಡವನು ಅಂತ ಹೇಳಿದ್ರೆ ಅವನು ಇನ್ನೇನು ಕೇಂದ್ರ ಸರ್ಕಾರದ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅವನು ವಿಮಾನದಲ್ಲಿ ಗುಜರಾತ್ ಹೋಗ್ಬೇಕಾಗಿತ್ತು. ಏನು ಪರಿಸರದ ಒಂದು ಪ್ರಾಜೆಕ್ಟ್ ಮಾಡಿದ, ಅದನ್ನ ದೇಶದ ಮುಂದೆ ಅವನು ಇಡಬೇಕಾಗಿತ್ತು. ಪ್ರತಿಭಾವಂತ ವಿದ್ಯಾರ್ಥಿ ದಾರುಣವಾಗಿ ಮೊನ್ನೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟಂತವನು ಬಲಿಯಾಗ್ತಾನೆ. ಈಗ ಯಾವ ರೀತಿಯ ತನಿಖೆ ನಡೀತಾ ಇದೆ ಸರ್, ಪೊಲೀಸ್ ತನಿಖೆ? ಯಾಕಂದ್ರೆ ಈಗಾಗಲೇ ಸುಮಾರು ಎಲ್ಲರೂ ಅವರವ್ರ ವರ್ಷನ್ ಹೇಳಿದ್ದಾರೆ. ನೀವೊಬ್ರು ಹಿರಿಯ ಪತ್ರಕರ್ತರು, ಕ್ರೈಮ್ ಪತ್ರಕರ್ತರು ಅದರಲ್ಲಿ ವಿಶೇಷವಾಗಿ. ಈಗ ಯಾವ ರೀತಿ ತನಿಖೆ ನಡೀತಾ ಇದೆ? ನಮಸ್ತೆ. ನೋಡಿ, ಸುಮಂತ್ ಎನ್ನುವ 15 ವರ್ಷದ ಬಾಲಕನ ಮೃತದೇಹ ಕೆರೆಯಲ್ಲಿ ಪತ್ತೆ ಆಯ್ತು. ಅವನ ಮನೆಯಿಂದ ಸುಮಾರು ಒಂದು 300 ಮೀಟರ್ ದೂರದಲ್ಲಿ. ಅವನು ಬೆಳ್ಳಂಬೆಳಗ್ಗೆ ಒಂದು 5-5:30 ಗಂಟೆ ಹೊತ್ತಿಗೆ ನಾಳ ದೇವಸ್ಥಾನಕ್ಕೆ ಧನುರ್ಪೂಜೆಗೆ ಹೋಗ್ತಾ ಇದ್ದವನು. ಅವನ ಮೃತದೇಹ ಪತ್ತೆ ಆದಾಗ ಅದರಲ್ಲಿ ತಲೆಯ ಭಾಗದಲ್ಲಿ ಒಂದು ಏಟು ಇತ್ತು. ಅದು ಸಂಶಯಕ್ಕೆ ಎಡೆ ಮಾಡಿತ್ತು. ಮತ್ತೆ ಮೃತದೇಹವನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಆ ಏಟು ಬಿದ್ದು ತದನಂತರ ಆತನನ್ನು ಕೆರೆಗೆ ಹಾಕಿ ಇದ ನಂತರ ಆತನ ಪ್ರಾಣ ಹೋಗಿದೆ ಎನ್ನುವಂತ ಅಭಿಪ್ರಾಯವನ್ನ ಫೊರೆನ್ಸಿಕ್ ಸ್ಪೆಷಲಿಸ್ಟ್ ವೈದ್ಯರುಗಳು ಹೇಳಿದ್ರು. ಕ್ರೂಷಿಯಲ್ ಇದ್ದಂತಹ ಈ ಪ್ರಕರಣದಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಡಿಟೇಲ್ ಆಗಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಯಾಕಂದ್ರೆ ನಿಮಗೆ ಪೊಲೀಸರ ತನಿಖೆ ನೋಡಿ ನೀವು ಹೇಳೋದು ಈ ರೀತಿ? ಇಲ್ಲ. ಪೊಲೀಸರ ಮಾಹಿತಿಯ ಪ್ರಕಾರವೇ ಅವರು ಮೌಖಿಕವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದರ ಮೇಲೆ ಪೊಲೀಸರು ಯುಡಿಆರ್ ಆಗಿದ್ದಂತ ಪ್ರಕರಣವನ್ನ ಕೊಲೆ ಪ್ರಕರಣ ಅಂತ ಹೇಳಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆದ್ರಿಂದಾಗಿ ಅದರ ಆಧಾರದಲ್ಲಿ ಈಗ ತನಿಖೆ ನಡೀತಿದೆ. ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬೆಳ್ತಂಗಡಿ ಉಪವಿಭಾಗದ ಡಿಎಸ್ಪಿ ನೇತೃತ್ವದಲ್ಲಿ 4-5 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು ಈ ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಘಟನೆ ನಡೆದ ಸ್ಥಳದಲ್ಲಿ ಯಾವ ರೀತಿ ನಡೆದಿರ್ಬೋದು ಅಂತೀರಾ ನೀವು? ಘಟನೆ ಸುಮಂತ್ ಸುಮಾರು 5 ಗಂಟೆಗೆ ಎದ್ದು ಆತನ ಮನೆಯಲ್ಲಿ ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡು ಕೈಯಲ್ಲಿ ಒಂದು ಆತನೇ ಆವಿಷ್ಕರಿಸಿದಂತ ಟಾರ್ಚ್ ಹಿಡಿದುಕೊಂಡು ಆ ಕಾಲು ದಾರಿಯಲ್ಲಿ, ಅಂದ್ರೆ ತೋಟದ ಮಧ್ಯದ ದಾರಿ ಅದು, ಆ ದಾರಿಯಲ್ಲಿ ಹೋಗಿದ್ದಾನೆ. ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆತನ ಮೇಲೆ ದಾಳಿಯಾಗಿದೆ. ಯಾರೋ ಒಂದು ಮರದ ಸಲಾಕೆಯ ರೀತಿಯ ಅಂತಹ, ಯಾಕಂದ್ರೆ ಅದು ಭಾರವಿದ್ದಂತಹ ಆಯುಧ ಅಲ್ಲ, ಹಗುರವಿದ್ದಂತಹ ಒಂದು ಮರದ ಸಲಾಕೆಯಲ್ಲಿ ಹೊಡೆದಿದ್ದಾರೆ. ಹೇಗೆ ಹೇಳ್ತೀರಾ ಆ ರೀತಿ? ಹೌದಾ, ಯಾಕಂದ್ರೆ ಗಾಯದ ಪ್ರಮಾಣ ನೋಡಿದಾಗ ಅದು ಗಂಭೀರ ಗಾಯವೇನೂ ಅಲ್ಲ. ಆಗ ಅವನು ಕೆಳಗೆ ಬಿದ್ದಿದ್ದಾನೆ. ತದನಂತರ ಆತನನ್ನು ಎತ್ತಿಕೊಂಡು ಹೋಗಿ ಆ ಕೆರೆಗೆ ಹಾಕಿದ್ದಾರೆ. ಅದು ಕೆರೆಯೇ, ಬಾವಿ ಅಲ್ಲ, ಹಾಕಿದ್ದಾರೆ. ಅದರ ನಂತರ ಅಲ್ಲ ಸರ್, ಈಗ ಹಾಕಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಯಾಕಂದ್ರೆ ಅಲ್ಲಿನ ಸರ್ಕಮ್ಸ್ಟೆನ್ಸ್ಗಳನ್ನು, ಸಾಂದರ್ಭಿಕ ಸಾಕ್ಷ್ಯಗಳನ್ನು ನೀವು ಗಮನಿಸಿದ ಸಂದರ್ಭದಲ್ಲಿ ಅದು ವೇದ್ಯವಾಗ್ತಾ ಇದೆ. ಒಂದು ಕಡೆಯಲ್ಲಿ ಜಾಸ್ತಿ ರಕ್ತ ಬಿದ್ದಿದೆ, ಅದು ಅಲ್ಲಿ ಏಟು ಆಗಿರುವಂತ ಸ್ಥಳ. ಅದರ ನಂತರ ಆತನನ್ನು ಎತ್ತಿಕೊಂಡು ಹೋದಂತ ಸಂದರ್ಭದಲ್ಲಿ ಹನಿ ರಕ್ತಗಳು ಬಿದ್ದಂತ ಕುರುಹುಗಳಿವೆ. ಈ ಎಲ್ಲ ಸಾಂದರ್ಭಿಕ ಸಾಕ್ಷಿಗಳಿಂದ ಬಾವಿಗೆ ಹಾಕಿದಂತ ಸಂದರ್ಭದಲ್ಲಿ ಆತನ ಜೀವ ಹೋಗಿರ್ಲಿಲ್ಲ. ಬಾವಿಗೆ ಹಾಕಿದ ಮೇಲೆ ಆತನ ಜೀವ ಹೋಗಿದೆ ಎನ್ನುವುದು ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಆದ್ರಿಂದಾಗಿ ಮೃತದೇಹ ನೀರಿನ ತಳಭಾಗಕ್ಕೆ ಹೋಗಿದೆ. ಆ ತಳಭಾಗವನ್ನು ಇಡೀ ಕೆರೆ ನೀರನ್ನು ಖಾಲಿ ಮಾಡಿ ಶೋಧಿಸಿದಾಗ ಅದರಲ್ಲಿ ಈತನ ಟಾರ್ಚ್ ಸಿಕ್ಕಿದೆ, ಮತ್ತೊಂದು ಹಳೆಯ ಒಂದು ಕತ್ತಿ ಸಿಕ್ಕಿದೆ. ಆ ಕತ್ತಿಯಿಂದ ಈ ಘಟನೆ ಆಗಿಲ್ಲ ಎನ್ನುವುದು ಸ್ಪಷ್ಟ ಆಗಿದೆ. ಯಾಕಂದ್ರೆ ಕತ್ತಿಯಲ್ಲಿ ಏನು ರಕ್ತದ ಕಲೆಗಳು ಇರಲಿಲ್ಲ. ಅದರಿಂದ ಆ ಕತ್ತಿ ಈ ಕೃತ್ಯಕ್ಕೆ ಉಪಯೋಗ ಆಗಿಲ್ಲ ಎನ್ನುವುದು ಸ್ಪಷ್ಟ ಆಗಿದೆ. ಅದು ಹಿಂದೆ ಯಾವ್ದಾದ್ರು ಬಿದ್ದಿರುವಂತಹ ಸಾಧ್ಯತೆಗಳಿವೆ. ಆಮೇಲೆ ಇದಕ್ಕೆ ಅವನ ತಲೆ ಬಿದ್ದಿರೋದು ಅದು ಕತ್ತಿ ಏಟು ತರ ಇಲ್ಲ, ಅದು ನೀವು ಹಗುರ ಬಾರದ ಮರದ ಸಲಾಕೆ ಇದೆಯಲ್ಲ ಅದರಿಂದ ಹೊಡೆದ ರೀತಿಯಲ್ಲಿ ಇದೆ. ಆದ್ರೂ ರಕ್ತ ಬಂದಿದೆ. ಆದ್ರಿಂದಾಗಿ ರಕ್ತ ಅಲ್ಲಿ ಬಿದ್ದಿದೆ. ಆದ್ರಿಂದಾಗಿ ಯಾರು ಅವನ ಮೇಲೆ ಹಲ್ಲೆ ಮಾಡಿದಾರ ಅವರಿಗೆ ಹೆದರಿಕೆಯಾಗಿದೆ. ಅವರು ಆ ದೇಹವನ್ನು ಎತ್ತಿಕೊಂಡು ಹೋಗಿ ಅಲ್ಲೇ ಪಕ್ಕದಲ್ಲಿದ್ದ ಕೆರೆಗೆ ಹಾಕಿದ್ದಾರೆ. ಅದು ನೇರವಾಗಿ ಮುಳುಗಿದೆ. ಹೌದು, ಸಾಂದರ್ಭಿಕ ಸಾಕ್ಷ್ಯಗಳು ಅಲ್ಲಿನ ಪರಿಸ್ಥಿತಿಯನ್ನು ಅವಲಂಬಿಸಿದಾಗ ಸಾಂದರ್ಭಿಕ ಸಾಕ್ಷ್ಯಗಳು, ಅಲ್ಲಿ ಏನೆಲ್ಲ ಸಾಕ್ಷ್ಯಗಳು ಪೊಲೀಸರಿಗೆ ಸಿಕ್ಕಿತ್ತು ಅದನ್ನೆಲ್ಲ ನೋಡಿದಾಗ ಇದು ಇದೇ ರೀತಿಯಾಗಿ ಈ ಘಟನೆ ನಡೆದಿದೆ ಅಂತ ಆಗತ್ತೆ. ಆ ಮುಂಜಾನೆ ಹೊತ್ತು ಈತ ಧನುರ್ಪೂಜೆಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾರಾದ್ರೂ ಈತನನ್ನು ಕಾದುಕೊಂಡು ಕೂತಿದ್ದಾರ, ಅಲ್ಲ ಯಾರೋ ಬೇರೆ ಉದ್ದೇಶಕ್ಕಾಗಿ ಅಲ್ಲಿ ಬಂದವರು ಈತನನ್ನು ನೋಡಿ ಈ ರೀತಿ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟತೆ ಇಲ್ಲ. ಅದರಲ್ಲಿ ಮೂರನೇ ವ್ಯಕ್ತಿ ಯಾರಾದ್ರೂ ಒಬ್ಬ ಬಂದಿರಲೇಬೇಕು
ಆತನೇ ಈ ಕೃತ್ಯ ನಡೆಸಿದ್ದಾನೆ ಎನ್ನುವಂತಹ ನಿರ್ಧಾರಕ್ಕೆ ಪೊಲೀಸ್ ತನಿಖೆ ಈವರೆಗೆ ಬಂದಿದೆ. ಸೊ ನಿಮ್ಮ ಪ್ರಕಾರ ಸರ್ ಈ ಭಾಗದಲ್ಲಿ CCTV ಎಲ್ಲ ಇಲ್ವಾ? ಗ್ರಾಮೀಣ ಪ್ರದೇಶ, ಅಲ್ಲಿ ತೋಟ, ಅಲ್ಲಿ CCTV ಹಾಕುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ಅವನು ಹೋಗುವಂತ ದಾರಿಯಲ್ಲಿ ಒಂದು ಮನೆ ಇದೆ, ಆ ಮನೆಯಲ್ಲಿ CCTV ಇತ್ತು. ಈ ಕೃತ್ಯ ನಡೆಸಿದವರು ಆ ದಾರಿಯಲ್ಲಿ ಹೋಗಿದ್ರೆ ಅವ್ರು ಏನೋ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಇದ್ರು ಏನೋ. ಅದ ನಂತರ ರಸ್ತೆ ಬದಿಯಲ್ಲಿದ್ದ 2-3 CCTVಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಏನು ಅಂತಹ ಸುಳಿವುಗಳು ಸಿಕ್ಕಿಲ್ಲ. ಮತ್ತೆ ಸ್ಥಳೀಯವಾಗಿ ಹಲವಾರು ವದಂತಿಗಳು ಹರಡ್ತಾ ಇರ್ತದೆ. ಅಲ್ಲಿ ಒಂದು ಬೈಕ್ ಫಾಸ್ಟ್ ಆಗಿ ಹೋಯ್ತಂತೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಯಾರು ಹೇಳಿದ್ರು ಅಂದ್ರೆ ಅವ್ರು ಹೇಳಿದ್ರು ಅಂತ ಹೇಳ್ತಾರೆ. ಅವ್ರು ಯಾರು ಅಂತ ಹೇಳಿದ್ರು ಗೊತ್ತಿಲ್ಲ. ಒಂದು ವಾಹನ ಹೋಯ್ತಂತ ಹೇಳ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವದಂತಿಗಳು ಕಥೆಗಳು ಹೇಳ್ತಾರೆ. ಯಾಕಂದ್ರೆ ಯಾರಾದರೂ ಸ್ಪಷ್ಟವಾಗಿ ಹೇಳುವವರು ಯಾರು ಇಲ್ಲ. ಅದು ನಾನು ನೋಡಿದ್ದೇನೆ, ಇಲ್ಲ ನನಗೆ ಶಬ್ದ ಕೇಳಿದೆ, ಇಂಥದನ್ನು ಯಾರು ಹೇಳುವವರಿಲ್ಲ. ಪೊಲೀಸರು ಮೊನ್ನೆಯಿಂದ ಅದೇ ಪರಿಸರದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾವುದಾದ್ರೂ ಒಂದು ಕ್ಲೂ ಇದೇ ಪರಿಸರದಲ್ಲಿ ಸಿಗುತ್ತೆ. ಆ ಕ್ಲೂವಿನಿಂದಾಗಿ ನಾವು ಈ ಪ್ರಕರಣವನ್ನು ಭೇದಿಸುವಂತ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರ ಮನೆಯವರನ್ನೆಲ್ಲ ಇವತ್ತು ಸ್ಟೇಷನ್ಗೆ ಕರೆಸಿದ್ರು. ಯಾಕಂದ್ರೆ ಡಿಟೇಲ್ ಆಗಿ ಎನ್ಕ್ವೈರಿ ಮಾಡಲೇಬೇಕು. ಸಾಮಾನ್ಯವಾಗಿ ದಿಸ್ ಈಸ್ ದ ಫ್ಯಾಮಿಲಿ ಅಂತ ಆದ್ಮೇಲೆ ಅವರ ಕೆಲವೊಂದು ಬೇರೆ ಬೇರೆ ಮಾಹಿತಿಗಳು ಗೊತ್ತಿರ್ತದೆ. ಆ ಸಂದರ್ಭದಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಅವರು ಉದ್ಯೋಗದಲ್ಲಿರ್ತಾರೆ. ಹಾಗೆ ಕೆಲವೊಂದು ವಿಚಾರಗಳು ಮನಸ್ಸು ಹೋಗಿರ್ತದೆ, ಕೆಲವೊಂದು ವಿಚಾರಗಳನ್ನು ಹೇಳಿಕೊಳ್ಳಿಕ್ಕೆ ಆಗದಂತ ಪರಿಸ್ಥಿತಿ. ಅದರಿಂದಾಗಿ ಇವತ್ತು ಅವರನ್ನು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿ ಕರೆಸಿ. ವಿಚಾರಣೆ ಅಂದ್ಕೊಳ್ಳಿ ಅಂದ್ರೆ ಅವ್ರ ಮನೆಗೆ ಯಾರು ಬಂದಿದ್ರು, ಹೋಗಿದ್ರು, ಯಾರ ಮೇಲಾದ್ರೂ ದೇಶ ಇದೆನಾ, ಈ ರೀತಿ ಎಲ್ಲ ಇರುತ್ತೆ ಸರ್? ಹೌದು, ಖಂಡಿತವಾಗಿ. ನಿಮ್ಗೆ ಬೇರೆ ಯಾರೆಲ್ಲ ಬರ್ತಾ ಇದ್ರು ಮನೆಗೆ, 2 ದಿವಸ ಹಿಂದೆ ಯಾರು ಬಂದಿದ್ರು, 3 ದಿವಸ ಹಿಂದೆ ಯಾರು ಬಂದಿದ್ರು, ನಿಮ್ಮ ಮನೆಗೆ ನಿರಂತರವಾಗಿ ಬರುವವರು ಯಾರು, ಯಾರ ಮೇಲೆ ನಿಮ್ಗೆ ಏನಾದ್ರು ಸಂಶಯ ಇದೆಯಾ, ಯಾರೊಂದಿಗೂ ನಿಮ್ಗೆ ಏನು ತಕರಾರು ಇದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಡಿಟೇಲ್ ಆಗಿ ಪೊಲೀಸರು ಮಾತಾಡ್ತಾ ಹೋಗ್ತಾರೆ. ಯಾಕಂದ್ರೆ ಅದು ಸ್ಟೇಟ್ಮೆಂಟ್ ಅಂತಲ್ಲ, ಮಾತಾಡ್ತಾ ಹೋಗ್ತಾರೆ. ಮಾತಾಡ್ತಾ ಯಾವುದಾದ್ರೂ ಒಂದು ಗೌಪ್ಯ ವಿಚಾರಗಳು ಸಡನ್ ಆಗಿ ನೆನಪಿಗೆ ಬಂದು ಅದರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದಾದ್ರೂ ಸುಳಿವು ಬರ್ಬೋದು ಅಂತ ಹೇಳಿ ಪೊಲೀಸರು ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ಅದರಲ್ಲಿ ಏನು ಹೊಸತು ಏನಿಲ್ಲ. ಯಾವುದೇ ಪ್ರಕರಣದ ತನಿಖೆ ಮಾಡುವಾಗಲೂ ಪೊಲೀಸರು ಇಂತಹ ಒಂದು ವಿಚಾರಣೆಯನ್ನು ಮಾಡೇ ಮಾಡ್ತಾರೆ. ಅದರಿಂದಾಗಿ ಈ ಪ್ರಕರಣದಲ್ಲೂ ಅವರು ಆ ರೀತಿಯ ಒಂದು ತನಿಖೆಯನ್ನು ಮಾಡಿದ್ದಾರೆ. ಅದು ಅಲ್ಲದೆ ಅಲ್ಲಿ ಸುತ್ತಮುತ್ತಲ ಕೆಲವು ವ್ಯಕ್ತಿಗಳನ್ನು ಸಹ ಅವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರು ಎಷ್ಟೊತ್ತಿಗೆ ಮನೆಗೆ ಬಂದ್ರು, ಎಷ್ಟೊತ್ತಿಗೆ ಮನೆಯಿಂದ ಹೋದ್ರು, ಈ ರೀತಿಯಾಗೆಲ್ಲ ಕೇಳ್ಕೊಂಡು ಮಾಡ್ತಾರೆ. ಮತ್ತೆ ಬೇರೆ ಹೊರಗಿನಿಂದ ಯಾರೆಲ್ಲ ಬರ್ತಾರಲ್ಲ, ಯಾಕಂದ್ರೆ ಅದು ಸುತ್ತಮುತ್ತ ಹಲವು ಮನೆಗಳಿವೆ. ಅದೆಲ್ಲ ಹಿಂದೂ ಬಾಹುಳ್ಯದ ಮನೆಗಳು, ಅಲ್ಲಿ ಬೇರೆ ಧರ್ಮದ ಮನೆಗಳಿಲ್ಲ, ಕೇವಲ ಹಿಂದೂ ಮನೆಗಳೇ ಇರುವಂತ ಪ್ರದೇಶ. ಅದರಿಂದಾಗಿ ಅಲ್ಲಿ ಬೇರೆ ಕಾರಣಗಳು ಸಿಗ್ತಾ ಇಲ್ಲ. ಈಗ ಪೊಲೀಸರ ಮತ್ತೊಂದು ಸಂಶಯ ಏನಂತ ಹೇಳಿದ್ರೆ, ಇದು ಯಾರೋ ಅದು ಅಡಿಕೆ ತೋಟ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತ ಅಡಿಕೆ ತೋಟದಿಂದ ಅಡಿಕೆಯನ್ನ ಕಳವು ಮಾಡಿ ತಗೊಂಡು ಹೋಗುವಂತ ಒಂದು ತಂಡಗಳಿರ್ತದೆ, ಇಲ್ಲಿ ಕೆಲವು ವ್ಯಕ್ತಿಗಳಿರ್ತಾರೆ. ಅಂತ ವ್ಯಕ್ತಿಗಳ ಮೇಲೆ ಪೊಲೀಸರ ಗಮನ ಇದೆ. ಯಾಕಂತ ಹೇಳಿದ್ರೆ ಅವರು ಅಡಿಕೆ ತೆಗೆದು ಒಂದು ಕಟ್ಟಿ ಇಡುವಂತ ಸಂದರ್ಭದಲ್ಲಿ ಈ ಹುಡುಗ ಟಾರ್ಚ್ ಹಾಕಿಕೊಂಡು ಬಂದಿರಬೇಕು. ಆ ಸಂದರ್ಭದಲ್ಲಿ ಅವರು ಪರಿಚಿತರಾಗಿದ್ದರಿಂದಾಗಿ ಅವರು ಇವನಿಗೆ ತಲೆಗೆ ಹೊಡೆದಿದ್ದಾರೆ. ಇವ ಬಿದ್ದಿದ್ದಾನೆ. ಬಿದ್ದಾಗ ಅವರಿಗೂ ಹೆದರಿಕೆ ಆಗಿದೆ. ತಪ್ಪಿಸಿಕೊಳ್ಳುವ ಯತ್ನದಲ್ಲಿ ಅವರು ಹೊಡೆದಿದ್ದಾರೆ. ಆದ್ರಿಂದಾಗಿ ಇವ ಬಿದ್ದಾಗ ಅವರಿಗೆ ಹೆದರಿಕೆ ಆಗಿದೆ. ಮತ್ತೆ ಹಾಗೆ ಅವರು ನೆತ್ತಿಕೊಂಡೋಗಿ ಅಲ್ಲಿ ಕೆರೆಗೆ ಹಾಕಿದ್ದಾರೆ ಎನ್ನುವಂತ ಸಂಶಯವೂ ಪೊಲೀಸರಿಗೆ ಇದೆ. ಈ ಅನುಮಾನಗಳು ಇವೆ. ಇಲ್ಲದ್ರೆ ಅಲ್ಲಿ ಕೆರೆಯ ಪಕ್ಕದಲ್ಲಿ ಒಂದು ಪಂಪ್ ಶೆಡ್ ಇದೆ. ಆ ಪಂಪ್ ಶೆಡ್ನಲ್ಲೂ ಬೇರೆ ಏನಾದ್ರು ಚಟುವಟಿಕೆ ನಡೆದಿರ್ಬೋದು. ಅದನ್ನು ಇವ ಏನೋ ಶಬ್ದ ಕೇಳಿ ಅಲ್ಲಿಗೆ ಹೋಗಿರ್ಬೋದು, ಇಲ್ಲದ್ರೆ ಇವ ಟಾರ್ಚ್ ಹಾಕಿರ್ಬೋದು. ಆದ್ರಿಂದ ಅವರು ಬಂದು ಇವನ ಮೇಲೆ ಹಲ್ಲೆ ಮಾಡಿರ್ಬೋದು ಅಂತ ಈ ಅನುಮಾನಗಳು ಇವೆ. ಈ ಎಲ್ಲ ಅನುಮಾನಗಳಿಗೆ ಉತ್ತರ ಹುಡುಕುವಂತ ಪ್ರಯತ್ನವನ್ನ ಪೊಲೀಸರು ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಅವರೆಲ್ಲ ಈ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಹೆಚ್ಚಾಗಿ ಅವಲಂಬಿಸಿರ್ತಾರೆ. ಈ ಹಿಂದೆ ಇಂತಹ ವೈಜ್ಞಾನಿಕ ಸಾಕ್ಷ್ಯಗಳೇ ಇಲ್ಲದಂತಹ ಸಂದರ್ಭದಲ್ಲಿಯೂ ಸಹ ಪೊಲೀಸರು ಇಂತಹ ಕ್ಲಿಷ್ಟಕರ ಪ್ರಕರಣಗಳನ್ನು ಪತ್ತೆ ಹಚ್ಚಿದಂತಹ ನಿದರ್ಶನಗಳಿವೆ. ಕೆಲವು ವರ್ಷಗಳ ಹಿಂದೆ ಬಂಟ್ವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಒಂದು ನೀರು ಹರಿಯುವ ತೋಡಿನ ಬದಿಯಲ್ಲಿ ಒಂದು ಮಹಿಳೆಯ ಕುತ್ತಿಗೆಯನ್ನು ಸೀಳಿ ಕೊಲೆ ಮಾಡಲಾಗಿತ್ತು. ಅದು ಸಹ ಮುಸ್ಸಂಜೆಯ ಹೊತ್ತಿನಲ್ಲಿ. ಪೊಲೀಸರು ಅದರ ಬಗ್ಗೆ ಕೇಸು ದಾಖಲು ಮಾಡಿಕೊಂಡಿದ್ರು. ಕೇಸು ದಾಖಲು ಮಾಡಿಕೊಂಡು ಯಾರು ಮೃತಪಟ್ಟಿದ್ದಾರೆ ಮಹಿಳೆ,
ಅವರ ಗಂಡನ ಹೇಳಿಕೆ ಆಧಾರದಲ್ಲಿ ಕೇಸು ದಾಖಲು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ಸಂಶಯ ಇತ್ತು ಅಂತ ಹೇಳಿದ್ರೆ, ಅವರ ತಂಗಿಯನ್ನ ಯುವಕ ಪ್ರೀತಿಸಿ ಮದುವೆ ಆಗಿದ್ದ, ಅದಕ್ಕೆ ಇವರು ವಿರೋಧ ವ್ಯಕ್ತಪಡಿಸಿದ್ರು. ಅವರು ಮತ್ತೆ ಎಡಪದವಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಅವರಿಗೆ ಅವರ ಬಗ್ಗೆ ಸಂಶಯ ಇತ್ತು. ಆದ್ರಿಂದಾಗಿ ಅವರು ಆ ಸಂಶಯ ವ್ಯಕ್ತಪಡಿಸಿ ದೂರು ಕೊಟ್ಟಿದ್ರು. ಪೊಲೀಸರು ಆತನೇ ಆರೋಪಿ ಅಂತ ಹೇಳಿ ಆತನ ಹೆಸರಲ್ಲೇ FIR ಆಗಿತ್ತು. ಅದರಿಂದಾಗಿ ಬೆಳಿಗ್ಗೆ ಬಂಟ್ವಾಳ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ದಂತಹ ನಾರಾಯಣ ಮಣಿಯಾನಿ ಅವರು ಆತನ ಮನೆ ಹುಡ್ಕೊಂಡು ಹೋದ್ರು ಎಡಪದವಿಗೆ. ಅಲ್ಲಿ ಏನಾಯ್ತು ಅಂತ ನೋಡುವಾಗ ಮನೆಗೆ ಬೀಗ ಹಾಕಿತ್ತು. ಅಷ್ಟೊತ್ತಿಗೆ ಇವರಿಗೆ ಸಂಶಯ ಬಂತು, ಇವ ಬೀಗ ಹಾಕಿ ಅಲ್ಲಿಗೆ ಹೋಗಿದ್ದಾನೆ, ಇವನೇ ಮಾಡಿರ್ಬೇಕು ಅಂತ ಹೇಳಿ. ಆದ್ರೆ ಹಿಂಬದಿಯಲ್ಲಿ ನೋಡುವಾಗ ತನ್ನ ಹೆಂಡತಿ ಹಿಂಬದಿಯ ಬಾಗಿಲು ತೆಗೆದು ಅಲ್ಲಿ ಬೀಡಿ ಕಟ್ತಾ ಇದ್ಲು. ಆಗ ಅವರಿಗೆ ಡೌಟ್ ಆಯ್ತು. ಕೇಳಿದ್ರು, ಏನು ನೀವು ಎದುರಿಗೆ ಬೀಗ ಹಾಕಿ ಹಿಂಬದಿಯಲ್ಲಿ ಕೂತ್ಕೊಂಡು ಬೀಡಿ ಕಟ್ತಾ ಇದ್ದೀರಿ ಅಂತ ಹೇಳಿ. ಅಷ್ಟೊತ್ತಿ ಅವ್ರು ಹೇಳಿದ್ರು, ಈಗೀಗ ಆಗಿದೆ, ನನ್ನ ನಾದಿನಿಯನ್ನು ಯಾರೋ ನಿನ್ನೆ ಕೊಲೆ ಮಾಡಿದಾರಂತಲ್ಲ, ನನ್ನ ಗಂಡನ ಹೆಸರು ಪೇಪರಲ್ಲಿ ಬಂದಿದೆ, ಅದಕ್ಕೆ ಬೇಕಾಗಿ ನಾನು ಎದುರಿಗೆ ಬೀಗ ಹಾಕಿ ಹಿಂಬದಿಯಲ್ಲಿ ಕೂತಿದ್ದೇನೆ, ಅವರು ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗಿದ್ದಾರೆ ಅಂತ. ಇವ್ರಿಗೆ ಹೇಳಿದ್ರು, ನಿನ್ನೆ ಅವರು ಎಲ್ಲಿದ್ರು ಅಂತ. ಇಲ್ಲ, ನಿನ್ನೆ ಸಂಜೆಗೆ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ, ಇಲ್ಲಿ ಇದ್ರು ಅಂತ ಹೇಳಿ. ಹಾಗೆ ಇವರು ಅವ್ರನ್ನ ವಿಚಾರಿಸಿದಾಗ ಅವರು ರಾತ್ರಿ ಊಟ ಮಾಡಿದ್ರೆ ಪದಾರ್ಥ ಏನು ಅಂತ ಎಲ್ಲ ಕೇಳಿದ್ರೆ ಮೊಟ್ಟೆ ಪದಾರ್ಥ ಅಂತ ಎಲ್ಲ ಹೇಳಿದ್ರು. ಹಾಗೆ ಅವ್ರ ಹತ್ರ ಮಾತಾಡಿಕೊಂಡು ಎಡಪದ ಪೇಟೆಗೆ ಬಂದು ಅವರ ಸಾಮಾನೆಲ್ಲ ತಗೊಂಡು ಹೋಗುವ ಅಂಗಡಿಯಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಹೌದು ಇಲ್ಲಿ ಸಂಜೆ ಇಲ್ಲಿದ್ರು, ಇಲ್ಲಿ ಮೊಟ್ಟೆ ತಗೊಂಡು ಹೋಗಿದ್ರು ಅಂತೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ಅವರು ಆ ಸಂದರ್ಭದಲ್ಲಿ, ಅಂದ್ರೆ ಇಲ್ಲಿ ಕೊಲೆ ನಡೆದಂತ ಸಂದರ್ಭದಲ್ಲಿ ಅವರು ಅಲ್ಲೇ ಇದ್ರು ಅಂತ ಆಯ್ತು. ಅಲ್ಲೇ ಇದ್ರು ಅಂತ ಆದ ಮೇಲೆ ಅವರು ಈ ಕೃತ್ಯ ಮಾಡಿಲ್ಲ ಅಂತ ಹೇಳಿದೆ. ಫೈರಲ್ಲಿ ಹೆಸರು ಬಂದಿರ್ಲಿ ಬಿಡ್ಲಿ, ಮಾಡ್ಲಿಲ್ಲ ಅಂದ್ರೆ ಅವ್ರು ಬಂದು ಬಂಟ್ವಾಳ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಈ ವಿಚಾರ ಎಲ್ಲ ಸಿಗ್ತದೆ. ಅವ ಅಲ್ಲಿ ಎಡಪದವಿನಲ್ಲಿ ಇದ್ದಾರೆ. ಯಾಕಂದ್ರೆ ಎಡಪದವಿಗೆ ಮತ್ತು ಈ ಘಟನೆ ನಡೆದ ಸ್ಥಳಕ್ಕೆ ಸುಮಾರು 20 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಆದ್ರಿಂದ ಅದ್ರ ನಂತರ ಅಲ್ಲಿ ಲೋಕಲ್ ಅಲ್ಲಿ ತನಿಖೆ ಮಾಡಿದಾಗ ಅಲ್ಲಿ ಆ ಘಟನೆ ನಡೆದ ಸಂದರ್ಭದಲ್ಲಿ ತುಂತುರು ಮಳೆ ಬಂದಿತ್ತು. ಆದ್ರಿಂದಾಗಿ ಅಲ್ಲಿ ವಿಚಾರಣೆ ಮಾಡಿದಾಗ ಒಂದು ಮನೆ ಹೆಂಗಸ ಹೇಳಿತ್ತು, ಅವ ಕೊಡೆ ಇಟ್ಕೊಂಡು ಹೋದ, ಮಳೆ ಬರ್ತಾ ಇದೆ ಅಂತ ಹೇಳಿ. ಅವರು ಕೊಡೆ ಇಟ್ಕೊಂಡು ಹೋಗುವ ಸಮಯಕ್ಕೂ ಈ ಹತ್ಯೆ ನಡೆದಂತ ಸಮಯಕ್ಕೂ ಟ್ಯಾಲಿ ಆಗ್ತಾ ಇತ್ತು. ಆದ್ರಿಂದ ಯಾರು ಅವನ ಹಿನ್ನೆಲೆ ಏನಂತ ನೋಡುವಾಗ ಅವನು ಅಲ್ಲಿ ಹತ್ತಿರದಲ್ಲೇ ಒಂದು ಕೃಷಿಕ ಕುಟುಂಬದ ಯುವಕ, ಆತನಿಗೆ ಕೋಳಿ ಅಂಕಕ್ಕೆ ಹೋಗುವ ಎಲ್ಲ ಹವ್ಯಾಸಗಳಿತ್ತು. ಅದರಿಂದಾಗಿ ಆತನ ಬಗ್ಗೆ ಸಂಶಯ ಬಂತು. ಆತನ ಮನೆಗೆ ಹೋದಾಗ ಮನೆಯಲ್ಲಿದ್ದ ತಂದೆ ಹತ್ರ ಮಾತಾಡಿದ್ರೆ ಎಲ್ಲಿದ್ದಾನೆ ಅಂತ ಹೇಳಿ, ಇದ್ದಾನೆ ಅಂತ ಹೇಳಿ ಅವ್ರನ್ನ ಕರೆದ್ರು. ಹೋಗಿ ಪೊಲೀಸರು ಬಂದಿದ್ದಾರೆ ಅಂತ ಹೇಳಿ ಒಂದು ಸಿಯಾಳೆ ಎಲ್ಲ ತೆಗೆದು ತಂದು ಕೊಟ್ಟ. ಇವರು ಹೇಳಿದ್ರು, ನಂಗೆ ನನ್ನ ಊರಲ್ಲಿ ಒಂದು ಜಾತ್ರೆ ಇದೆ, ಜಾತ್ರೆಗೆ ಕೋಳಿ ಅಂಕ ಇದೆ, ಅದಕ್ಕೆ ನನಗೆ ಅಂಕದ ಕೋಳಿಗಳು ಬೇಕಿತ್ತು, ಅದಕ್ಕೆ ಒಂದು ಎಲ್ಲಾದ್ರೂ ಇಲ್ಲಿ ಒಳ್ಳೆ ಕೋಳಿ ಉಂಟಂತ ಕೇಳಿದ್ರು. ಅವನು ಅದೇ ಧೈರ್ಯದಿಂದ ಇವರೊಟ್ಟಿಗೆ ಬಂದು ಅಲ್ಲಿ ಒಂದು ಮನೆಯಲ್ಲಿ ಕೋಳಿ ಇತ್ತು, ಅದನ್ನೆಲ್ಲ ತೋರಿಸಿ ಅವ್ರನ್ನ ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡು ಬಂದು ನಂತರ ಇಂಟ್ರೋಗೇಷನ್ ಮಾಡಿದಾಗ ಆತನೇ ಆ ಕೊಲೆ ಮಾಡಿರೋದು. ಅದರಿಂದಾಗಿ ಆ ಸಣ್ಣ ಸಣ್ಣ ಅಂಶಗಳು, ಹಾಗಾದ್ರೆ ಆ ಸಂದರ್ಭದಲ್ಲಿ CCTV ಇರಲಿಲ್ಲ, ಈ ವೈಜ್ಞಾನಿಕ ರೀತಿಯ ತನಿಖೆ ಇರಲಿಲ್ಲ, ಕಾರಣ ಮೊಬೈಲು ಇರಲಿಲ್ಲ, ಮೊಬೈಲ್ ಡಂಪಿಂಗ್ ಸಿಸ್ಟಮು ಇರಲಿಲ್ಲ. ಅಲ್ಲ ಸರ್, ಕಾರಣಕ್ಕೆ ಕುತ್ತಿಗೆಯಲ್ಲಿ ಇದು ಕರಿಮೆಣಿ ಸರ ಇತ್ತು. ಅದು ಬಂಗಾರದಂತೂ ಸರ ಅಂತ ಇರಿಸ್ಕೊಂಡಿದ್ದಾನೆ. ಆದ್ರೆ ಅದು ರೋಲ್ಡ್ ಆಗಿತ್ತು ಪಾಪ. ಹೌದು, ಬಂಗಾರದ ಸರ ಇತ್ತಲ್ಲ, ಅದು ಕೋಳಿ ಅಂಗಕ್ಕೆ ಹೋಗಿ ಒಂದು ದುಡ್ಡು ಇರ್ಲಿಲ್ಲ, ದುಡ್ಡು ಬೇಕಿತ್ತು, ಅದಕ್ಕಾಗಿ ಕೊಲೆ ಮಾಡಿದ್ದ. ಸೊ ಈಗ ಆ ಸಂದರ್ಭದಲ್ಲಿ ಯಾವುದೇ ವೈಜ್ಞಾನಿಕ CCTV ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಮೊಬೈಲ್ ಡಂಪ್ ಮಾಡುವಂತದ್ದು ಇರಲಿಲ್ಲ. ಕೇವಲ ಸಂಜೆ ವೇಳೆಗೆ ಒಂದು ಕೊಡೆ ಇಟ್ಕೊಂಡು ಹೋಗಿದ್ದಾನೆ ಎನ್ನುವಂತ ಸುಳಿವಿನ ಆಧಾರದಲ್ಲಿ ಮೇಲೆ ಕರ್ಕೊಂಡು ಬಂದದ್ದು, ಪತ್ತೆ ಮಾಡಿದ್ರು. ಈ ರೀತಿಯಾಗಿ ಹಲವು ಪ್ರಕರಣಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ, ಮಾಡ್ಲಿಲ್ಲ ಅಂತ ಹೇಳಿಲ್ಲ. ಸೊ ಇದರಲ್ಲಿ ಈಗ ಸರ್, ಇಲ್ಲಿ ಒಂದು ಈಗ CCTV ತುಂಬಾ ಕಡಿಮೆ, ಗ್ರಾಮೀಣ ಪ್ರದೇಶ. ಹೌದು, ಮನೆ ಎಷ್ಟು 4 ಮನೆ ಇರ್ಬೋದು ಆ ಭಾಗದಲ್ಲಿ, 4-5 ಮನೆ ಇರ್ಬೋದು, ಅಥವಾ ದೂರ ಮನೆ ಇರೋದು. ಮತ್ತೆ ಇನ್ನೊಂದು ಮೊಬೈಲ್ ಡಂಪಿಂಗ್ ಅಂತ ಹೇಳಿದ್ರೆ, ಈಗ ಮೊಬೈಲ್ ಕತೆ ಹೇಗೆ ಸರ್? ಈ ಭಾಗದಲ್ಲಿ ಮೊಬೈಲ್ ಚಲನವನ್ನ ಪೊಲೀಸರು ಇದು ಮಾಡೋದಿಲ್ವಾ? ನೋಡಿ, ಅದು ಆ ಏರಿಯಾ ಯಾವ ಟವರ್ ಬರ್ತದೆ ಆ ಟವರ್ ಡಂಪ್ ಮಾಡೋದು. ಟವರ್ ಡಂಪ್ ಮಾಡಿ ಆ ಸಂದರ್ಭದಲ್ಲಿ ಎಷ್ಟು ಮೊಬೈಲ್ಗಳು ಅಲ್ಲಿ ರೀಡ್ ಆಗಿದೆ ಅಂತ ನೋಡ್ತಾರೆ. ನಂಬರ್ ಲಿಸ್ಟ್ ತೆಗಿತಾರೆ. ಲಿಸ್ಟ್ ತೆಗೆದು ಒಬ್ಬೊಬ್ಬರನ್ನೇ ಚೆಕ್ ಮಾಡ್ತಾ ಹೋಗ್ತಾರೆ ಡಿಟೇಲ್ ಆಗಿ. ಅವನ ಆ ಸಂದರ್ಭದಲ್ಲಿ ಅಲ್ಲಿಗೆ ಯಾಕೆ ಬಂದ, ಅವನ ಮೊಬೈಲ್ ಆ ಟವರ್ ಅಡಿಯಲ್ಲಿ ಯಾಕೆ ಬರ್ತದೆ, ಅಲ್ಲಿಯ ಮನೆಯವರದ್ದು ಮೊಬೈಲ್ಗಳು ಬರ್ತದೆ, ಅದು ಅವರ ಮನೆಯವರ ಮೊಬೈಲ್ ಅಂತ ಆಗುತ್ತೆ.
ಇದು ಹೊರಗಿನವ್ರದ್ದು ಯಾರ್ದಾದ್ರೂ ಮೊಬೈಲ್ ಆ ಟವರ್ನ ಅಡಿಯಲ್ಲಿ ರೀಡ್ ಆಗಿದ್ರೆ ಆತನ ಮೇಲೆ ಸಂಶಯ ಬಂದೇ ಬರುತ್ತೆ. ಮುಖ್ಯ ರಸ್ತೆಯಲ್ಲಿ ಓಡಾಡಿದ್ರು ಅವರ ಮೊಬೈಲ್ಗಳು ಬರುತ್ತೆ, ಆಗ ಅವರು ಅದಕ್ಕೆ ಸಮಂಜಸವಾದ ಉತ್ತರ ಕೊಟ್ಟರೆ ಪೊಲೀಸರಿಗೆ ಆ ಸಮಸ್ಯೆ ಇರುವುದಿಲ್ಲ. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಹೋಗುವವರೆಲ್ಲ ಇದ್ದೇ ಇರ್ತಾರೆ. ರಸ್ತೆಯಲ್ಲಿ ಹೋಗುವವರನ್ನು ನೀವು ಎಲ್ಲರನ್ನು ಸಂಶಯ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಯಾವುದಾದ್ರೂ ಕ್ರಿಮಿನಲ್ ಹಿನ್ನೆಲೆ ಇದ್ದವರು ಆ ಸಂದರ್ಭದಲ್ಲಿ ಏನಾದ್ರು ಓಡಾಟ ನಡೆಸಿದ್ರೆ ಮಾತ್ರ ಪೊಲೀಸರು ಡೀಟೇಲ್ ಆಗಿ ಇಂಟ್ರೋಗೇಷನ್ ಒಳಪಡಿಸ್ತಾರೆ ಅವರನ್ನು, ಇಲ್ಲದೇ ಇಲ್ಲ. ಸ್ಥಳೀಯರ ಮಾಹಿತಿಗಳ ಪ್ರಕಾರ ಅವರಿಗೂ ಸಹ ಇದು ಬಿಡಿಸಲಾರದಂತ ಒಂದು ಕಗ್ಗಂಟು. ಯಾಕಂತ ಹೇಳಿದ್ರೆ ಆ ಊರಲ್ಲಿ ಇಂತಹ ಘಟನೆಗಳು ನಡೆದಂತ ನಿದರ್ಶನಗಳೇ ಇಲ್ಲ. ಆದ್ರಿಂದಾಗಿ ಅವರಿಗೆ ಯಾವುದನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಮುಂಜಾನೆ ವೇಳೆ ಆಗಿದ್ದರಿಂದ ಆ ಸಂದರ್ಭದಲ್ಲಿ ಜನರ ಓಡಾಟ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ವಿರಳ. ಆದ್ರಿಂದಾಗಿ ಸ್ಥಳೀಯರ ಡೌಟ್ ಏನಂತ ಹೇಳಿದ್ರೆ ಇದು ಯಾರೋ ಕ್ರಿಮಿನಲ್ ಕೃತ್ಯಗಳನ್ನು ಮಾಡಿದಂತ ಅನುಭವ ಇದ್ದವರು ಬೇರೆ ಯಾವುದೋ ಉದ್ದೇಶಕ್ಕಾಗಿ ಅಲ್ಲಿ ಬಂದು ಸಿಕ್ಕಾಕೊಂಡವರು ಮಾಡಿದ್ದಾರೆ. ಮತ್ತು ಆ ಹುಡುಗರ ಮೇಲೆ ಹಲ್ಲೆ ಮಾಡಬೇಕು ಅಂತ ಆದ್ರೆ ಅವರ ಪರಿಚಿತರೇ ಆಗಿರ್ಬೇಕು. ಪರಿಚಯ ಇಲ್ಲದವರಂತಾದ್ರೆ ಅವರು ಅವರ ಕೆಲಸ ಮಾಡ್ತಾರೆ. ಹೊಡೆಯುವಂತ ಕೆಲಸ, ಬಾವಿಗೆ ಹಾಕುವಂತ ಕೆಲಸ ಮಾಡ್ತಾರೆ. ಬಾವಿಗೆ ಹಾಕಿದ್ದು ಯಾಕಂದ್ರೆ ಹೊಡೆದ ಪೆಟ್ಟಿಗೆ ಬಿದ್ದ, ಇವರಿಗೆ ಹೆದರಿಕೆ ಆಯ್ತು. ಆ ಕಾರಣಕ್ಕಾಗಿ ಹೆಸರು ಹೇಳಬಾರದು ಅಂತ ಹೇಳಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಬಲಿಯಾಗ್ಬಿಟ್ಟಲ್ಲ, ಕನ್ನಡ ಶಾಲೆ ವಿದ್ಯಾರ್ಥಿ ಅನ್ನಿಸೋದಿಲ್ವ ಸರ್? ಖಂಡಿತವಾಗಿ ಒಂದು ಪ್ರತಿಭಾವಂತ ವಿದ್ಯಾರ್ಥಿ, ರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆಗೆ ಆಯ್ಕೆಯಾದವನು. ಕೆಲವೇ ದಿನಗಳಲ್ಲಿ ಗುಜರಾತಿಗೆ ಆ ಸ್ಪರ್ಧೆಗೆ ಹೋಗ್ಬೇಕಿತ್ತು. ಅವನ ಬಗ್ಗೆ ಅವನು ಕಲಿತಿರುವಂತ ಶಾಲೆಯ ಶಿಕ್ಷಕರು ಸಹ ಹೆಮ್ಮೆ ಪಡ್ತಾ ಇದ್ರು. ಅಂತಹ ವಿದ್ಯಾರ್ಥಿ ಆಮೇಲೆ ಮೊದಲನೇ ಬಾರಿ ಫ್ಲೈಟ್ ಅಲ್ಲಿ ಕುತ್ಕೊಂಡು ಹೋಗ್ತೇನೆ ಅನ್ನುವಂತ ಖುಷಿಯಲ್ಲಿದ್ದವನು. ಆದ್ರಿಂದಾಗಿ ಅವನ ಶಾಲಾ ಶಿಕ್ಷಕರು ಅವನನ್ನು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಇವನಿಗೊಂದು ಪುಳಕ ಇತ್ತು, ಮೊದಲ ಬಾರಿಗೆ ನಾನು ಫ್ಲೈಟ್ ಅಲ್ಲಿ ಕೂತ್ಕೊಳ್ತೇನೆ. ಮತ್ತು ಆ ಗ್ರಾಮೀಣ ಪ್ರದೇಶದ ಒಬ್ಬ ವಿದ್ಯಾರ್ಥಿ ರಾಷ್ಟ್ರೀಯ ಮಟ್ಟದ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟ ಆವಿಷ್ಕಾರಕ ಸ್ಪರ್ಧೆಗೆ ಹೋಗ್ತಾ ಇರೋದು ಆ ಶಾಲೆಗೂ ಹೆಮ್ಮೆ, ಊರಿಗೂ ಹೆಮ್ಮೆ, ಆ ವಿದ್ಯಾರ್ಥಿಯ ಮನೆಯವರಿಗೂ ಹೆಮ್ಮೆ. ಅಂತಹ ಖುಷಿಗಿಂತಲೂ ಹೆಮ್ಮೆ ಅದು. ಆ ರೀತಿಯಾಗಿ ಸ್ವತಃ ಕಲಿತುಕೊಂಡು, ಯಾಕಂದ್ರೆ ಅವನು ಕೈಯಲ್ಲಿ ಹಿಡಿದುಕೊಂಡು ಹೋಗ್ತಾ ಇದ್ದಂತ ಟಾರ್ಚ್ ಲೈಟ್ ಏನಿದೆ, ಆ ಟಾರ್ಚ್ ಲೈಟ್ ಸಹ ಅವನೇ ಆವಿಷ್ಕಾರ ಮಾಡಿದ್ದು. ಸೊ ಅದನ್ನು ಅದರ ನಂತರ ಅವನು ಕೊಂಡೋಗಿ ಸೈಕಲ್ಗೆ ಫಿಟ್ ಮಾಡಿಕೊಂಡು ಹೋಗ್ತಾ ಇದ್ದ. ನ್ಯಾಯ ಸಿಗುತ್ತಂತೀರಾ? ಪೊಲೀಸರ ತನಿಖೆಯಿಂದ ಕೊಲೆಗಾರ ಸಿಗ್ತಾನಂತೀರಾ? ಕೊಲೆಗಾರ ಸಿಗ್ಬೇಕು. ಯಾಕಂತ ಹೇಳಿದ್ರೆ ಕೊಲೆಗಾರ ಏನು ಹೊರಗಿನವನು ಅಲ್ಲ. ಆ ಪರಿಸರದ 1 ಕಿಲೋಮೀಟರ್ ಫಾಸಲೆ ಒಳಗೆ ಇರುವಂತವನೇ ಅಲ್ಲಿನ ಈ ಪ್ರಕರಣದ ಹಂತಕ. ಅದರಲ್ಲಿ ಡೌಟು ಬೇಡ. ಆದ್ರಿಂದ ಅವ ಯಾರು ಅಂತ ಹೇಳಿ ಹುಡುಕುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅತ್ಯಂತ ಕ್ಲಿಷ್ಟಕರವಾದ ಪ್ರಕರಣ. ಕೊಲೆ ಪ್ರಕರಣದಲ್ಲಿ ಯಾರೋ ಅಮಾಯಕರನ್ನು ಕರ್ಕೊಂಡು ಬಂದು ಪೊಲೀಸರು ಇಂಟ್ರೋಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಯಾರನ್ನೋ ಕೊಂಡೋಗಿ ಫಿಕ್ಸ್ ಮಾಡ್ಲಿಕ್ಕೂ ಆಗೋದಿಲ್ಲ. ಆದ್ರಿಂದಾಗಿ ಸರಿಯಾದ ಸಾಕ್ಷಿಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಆ ಭಾಗದಲ್ಲಿ ತನಿಖೆ ಇನ್ನೊಂದು 2-3 ವಾರಗಳ ಕಾಲ ಅದು ಕಂಟಿನ್ಯೂ ಆಗಿ ನಡೀತಾ ಇರ್ತದೆ. ಕೊಲೆಗಾರ ಖಂಡಿತವಾಗಿ ಸಿಗ್ತಾನೆ. ಇದೇನು ಮುಚ್ಚಿ ಹೋಗುವಂತ ಪ್ರಕರಣ ಅಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರಿಗೂ ಇದೊಂದು ಸವಾಲೊಡ್ಡುವಂತ ಪ್ರಕರಣ. ಖಂಡಿತವಾಗಿ ಆ ಬಾಲಕನ ತಂದೆ ತಾಯಿಗೆ ನ್ಯಾಯ ಸಿಗುತ್ತೆ, ಬಾಲಕನಿಗೂ ಸಿಗುತ್ತೆ, ಅವನ ಮನೆಯವರಿಗೆ ಸಿಗುತ್ತೆ. ಯಾಕಂದ್ರೆ ಅನ್ಯಾಯವಾಗಿ ಯಾವುದೇ ತಪ್ಪು ಮಾಡದಂತ ಮುಗ್ಧ ಮನಸ್ಸಿನ ಬಾಲಕನನ್ನ ಆ ರೀತಿಯಾಗಿ ಮುಂಜಾನೆ ವೇಳೆಗೆ ಹೊಡೆದು ಒಂದು ಬಾವಿಗೆ ಹಾಕ್ತಾರಂತಾದ್ರೆ ಅಂತವರೆಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಖಂಡಿತವಾಗಿ ಪೊಲೀಸರ ತನಿಖೆಯಿಂದ ಈ ಪ್ರಕರಣದಲ್ಲಿ ಸತ್ಯ ಹೊರಗೆ ಬಂದೇ ಬರುತ್ತದೆ. ಆರೋಪಿ ಸಿಗ್ತಾನೆ. ಜೈಲಲ್ಲಿ ಕೊಲೆಯುವುದು ಶತಸಿದ್ಧ. ಆದ್ರೆ ಸ್ವಲ್ಪ ದಿವಸ ಕಾಯ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕೊಲೆ ಪ್ರಕರಣ ಆಗಿರೋದ್ರಿಂದ ಪೊಲೀಸರು ಸಹ ಭಾರಿ ಸೂಕ್ಷ್ಮದಲ್ಲೇ ತನಿಖೆ ಮಾಡ್ಬೇಕಾಗತ್ತೆ.